ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ಮನೆಯಲ್ಲಿ ಅಂದರೆ ಮನೆಯ ಅಂಗಳದಲ್ಲಿ ಒಂದು ಹಲಸಿನ ಮರದಲ್ಲಿ ತುಂಬ ಹಲಸಿನಕಾಯಿ ಬಿಟ್ಟಿದೆ. ಇದರಲ್ಲಿ ಒಂದನ್ನು ಕಿತ್ತು ಹಾಕಲಿಕ್ಕೆ ಹೇಳಿದ್ದೆ, ಹಾಗೆ ಬೆಳಿಗ್ಗೆನೇ ಕಿತ್ತು ಹಾಕಿದ್ದಾರೆ ಇವರು. ಇದನ್ನು ನಾವು ಹಲಸಿನಕಾಯಿ ಹುಳಿ ಸಾರು ಮಾಡಬೇಕು ಅಂತಿದ್ದೀನಿ. ನೋಡಿ, ಒಂದು ಗುಜ್ಜೆಯನ್ನು ಕಟ್ ಮಾಡಿ ಹಾಕಿ ಹೋಗಿದ್ದಾರೆ ಇವರು. ನಾನೀಗ ಇದನ್ನು ಸಿಪ್ಪೆ ತೆಗಿಲಿಕ್ಕಿದ್ದೇನೆ. ಇದು ಬೇಗನೆ ಕಟ್ ಮಾಡಿ ಹಾಕಿದರೆ ಅದರ ಮೇಣೆಲ್ಲ ಸ್ವಲ್ಪ ಬಿಟ್ಕೊಳ್ತದೆ ಅಂತ ಕಟ್ ಮಾಡಿ ಹಾಕಿದ್ದೆ. ಈಗ ತಂದು ಇಟ್ಕೊಂಡಿದ್ದೇನೆ. ಈಗ ಇದನ್ನು ಕಟ್ ಮಾಡಿ ನಾನು ಸಿಪ್ಪೆ ತೆಗಿದ್ದೇನೆ. ಇದರ ಮುಳ್ಳೆಲ್ಲ ಹೋಗಬೇಕು. ನೋಡಿ, 2 ಭಾಗ ಮಾಡಿಕೊಂಡಿದ್ದೇನೆ. ಈ ಗಿಡವನ್ನು ನಾವು ನೆಡುವಾಗ, ಈ ಮರದ ಗಿಡವನ್ನು ನೆಡುವಾಗ ಇದು ಗಮ್ಲೆಸ್ ಅಂತೇಳಿ ತಂದು ನಟ್ಟಿದ್ದೆ ನಾವು. ಆದರೆ ಈಗ ಗಮ್ಮು ತುಂಬ ಇದೆ. ನೋಡಿ ಫ್ರೆಂಡ್ಸ್, ಅರ್ಧವನ್ನು ಮಾತ್ರ ಕಟ್ ಮಾಡಿದ್ದೇನೆ. ಅಲ್ಲಿ ನೋಡಿ, ಇಷ್ಟು ವೇಸ್ಟ್ ಸಿಕ್ಕಿದೆ. ಈ ಥರ ನೀರು ಹಾಕ್ಕೊಂಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ನೋಡಿ, ಇದನ್ನು ಇನ್ನೂ ಸಣ್ಣ ಸಣ್ಣ ಸೈಜಿಗೆ ಕಟ್ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸೈಜಲ್ಲಿ ಕಟ್ ಮಾಡಿಕೊಂಡಿದ್ದೇನೆ. 2 ಸಲ ವಾಶ್ ಮಾಡಿಕೊಂಡೆ. ಈಗ ಇದಕ್ಕೆ ಉಪ್ಪು ಹಾಕಿ ಬೇಯಿಸಬೇಕು. ಈಗ ಉಪ್ಪು ಹಾಕ್ಕೊಂಡಿದ್ದೇನೆ, ಮುಚ್ಚಿಡ್ತೇನೆ ಬೇಯಲಿ. ಈಗ ನಾನು ಮಸಾಲೆ ರುಬ್ಬಿಕೊಳ್ಳಲಿಕ್ಕೆ ಒಂದು ತೆಂಗಿನಕಾಯಿಯ ಒಂದು ಭಾಗವನ್ನು, ಅಂದರೆ ಒಂದು ಗೆರಟೆಯ ಭಾಗದಷ್ಟನ್ನು ತೊಗೊಂಡಿದ್ದೇನೆ. ಅದಕ್ಕೆ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಣ್ಣ ಮೀಡಿಯಮ್ ಸೈಜು ಇದನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ಈಗ ನಾನು ಇದರ ಜೊತೆಲೇ ಒಂದು ಅಡಿಕೆಯಷ್ಟು ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹುಳಿ ಗರಂ ಬೇಕಾಗ್ತದೆ. ಹಾಗೆ ಪುಡಿ ಮಾಡಿ ಇಟ್ಕೊಂಡಂಥ ಪೆಪ್ಪರ್ ಪೌಡ್ರ್ ಇದೆ, ಇದೊಂದು 3/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಧನಿಯಾ ಹಾಗೆ ಜೀರಿಗೆ ಮತ್ತು ಮೆಂತ್ಯಕಾಳನ್ನು ಮಿಕ್ಸ್ ಮಾಡಿ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಒಂದು 3 ಸ್ಪೂನ್ ಹಾಕ್ಕೊಳ್ತಿದ್ದೇನೆ. ನೋಡಿ, ಮಸಾಲೆಯನ್ನು ಈ ಥರ ರುಬ್ಬಿಕೊಂಡು ಬಂದಿದ್ದೇನೆ. ನೋಡಿ, ಈ ಅದಕ್ಕೆ ಬೆಂದಿದೆ. ಇವಾಗ ನಾನು ಇದಕ್ಕೆ ಒಂದು 10 ಕಾಯಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಗೆಡ್ಡೆ ಈರುಳ್ಳಿಯನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸುವ ಮುಚ್ಚಿಟ್ಟು. ನೋಡಿ, ಈಗ ಎಲ್ಲ ಬೆಂದಿದೆ ಚೆನ್ನಾಗಿ. ಕಡ್ದಿಟ್ಕೊಂಡಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ನೋಡಿ, ಇಷ್ಟು ನೀರು ಹಾಕ್ಕೊಂಡಿದ್ದೇನೆ, ಹದವಾಗಿದೆ. ಉಪ್ಪೆಲ್ಲ ನೋಡಿಕೊಂಡು ರುಚಿಗೆ ಬೇಕಷ್ಟು ಹಾಕ್ಕೊಳ್ಬೇಕು. ಈಗ ಮುಚ್ಚಳ ಮುಚ್ಚಿ ಒಂದು ಕುದಿ ಬರ್ಸೋಣ. ಅಷ್ಟರಲ್ಲಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ. ಒಗ್ಗರಣೆಗೆ ನಾನು ಒಂದು 4 ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೇನೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗ್ತಾ ಉಂಟು. ಇವಾಗ ನಾನು ಸಾಸಿವೆ ಹಾಕ್ಕೊಳ್ತೇನೆ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಈಗ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಒಣಮೆಣಸಿನಕಾಯಿಯನ್ನು ಮುರಿದು ಹಾಕ್ಕೊಳ್ತಾ ಇದ್ದೇನೆ. ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಉಂಟು. ಒಗ್ಗರಣೆ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಈಗ ಇದನ್ನು ಇಳಿಸಿಟ್ಬಿಟ್ಟು ಒಗ್ಗರಣೆ ಹಾಕ್ತೇನೆ. ಇಳಿಸಿಟ್ಟಿದ್ದೇನೆ. ಒಗ್ಗರಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ನಿಮಿಷ ಮುಚ್ಚಿಟ್ಟು ಆಮೇಲೆ ಒಗ್ಗರಣೆಯನ್ನು ಮಿಕ್ಸ್ ಮಾಡಬೇಕು.
ಈಗ ನಮ್ಮ ಹಲಸಿನಕಾಯಿ ಗುಜ್ಜೆಯ ಬಿಳಿ ಸಾರು ಅಥವಾ ಹುಳಿ ಸಾರು ಅಂತ ಹೇಳ್ತೇವೆ ರೆಡಿಯಾಗಿದೆ. ನಾನು ಮಾಡಿದ ಹುಳಿ ಸಾರು ಹೇಗಿತ್ತು ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ನೋಡ್ತಾ ಇರುವ ತಾವುಗಳೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್.